ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ರೈತರ ಬದುಕು ಇವತ್ತು ಬಹಳ ಚಿಂತಾಜನಕ ಪರಿಸ್ಥಿತಿಗೆ ಬಂದು ತಲುಪಿದೆ. ಜನತಾದಳ ಪಕ್ಷದ ನಾಯಕರುಗಳು ನಾವೆಲ್ಲರೂ ಕೂಡಿ ನಿನ್ನೆಯ ದಿನ ಕಲಬುರಗಿ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದೆವು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಇರ್ಬೋದು, ಅಫಜಲ್ಪುರ ಇರ್ಬೋದು, ಈ ಭಾಗದ ರೈತರ ಸಂಕಷ್ಟವನ್ನು ಹತ್ತಿರದಿಂದ ಹೋಗಿ ಅವರ ಹೊಲ ಗದ್ದೆಗಳಲ್ಲಿ ನಿಂತು ಅದನ್ನು ಆಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಈ ಬಾರಿ ಅತಿವೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನು ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ ಏನೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಹೇಳ್ತಕ್ಕಂಥದ್ದಿಷ್ಟೇ, ಕಳೆದ ಬೀದರ್ ಇರ್ಬೋದು, ಕಲಬುರಗಿ ಎರಡೂ ಕಡೆ ರೈತರು ಒಂದೇ ಮಾತು ಹೇಳ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ 1,05,000 ಹೆಕ್ಟರ್ ಜಮೀನು ಪ್ರದೇಶ ಅಷ್ಟು ಸಂಪೂರ್ಣವಾಗಿ ಇವತ್ತು ಲಾಸ್ ಆಗಿದೆ, ನಾಶ ಆಗಿದೆ ಬೆಳೆ. ಬೀದರ್ಗೆ ಬಂದಾಗ ನೀವು ಹತ್ತತ್ರ 79,000-80,000 ಹೆಕ್ಟರ್ ಜಮೀನು ಪ್ರದೇಶ ಸಂಪೂರ್ಣವಾಗಿ ಬೆಳೆ ಏನು ಬೆಳೀತಕ್ಕಂಥದ್ದಕ್ಕೆ ರೈತರು ಈ ಬಾರಿ ಬಿತ್ತನೆ ಬೀಜವನ್ನು ಬಿತ್ತಿದ್ರು. ಆದರೆ ಸಂಪೂರ್ಣವಾಗಿ ಇವತ್ತು ನೀವೇ ನೋಡಿದ್ದೀರಿ, ಇಳಿದು ತೋರಿಸಿದ್ದೇವೆ, ನೋಡಿದ್ದೇವೆ ನಾವು ಕೂಡ. ಇವತ್ತು ಉದ್ದಿರ್ಬೋದು, ಹೆಸರಿರ್ಬೋದು, ತೊಗರಿ, ವಿಶೇಷವಾಗಿ ತೊಗರಿ, ಹತ್ತಿ ಇರ್ಬೋದು, ಆಮೇಲೆ ಸೋಯಾಬೀನ್ ಇರ್ಬೋದು, ಈ ರೀತಿ ಇವೆಲ್ಲವೂ ಕೂಡ ಏನು ಪ್ರತಿ ವರ್ಷ ರೈತರು ಬೆಳೀತಾರೆ. ಆದರೆ ಈ ವರ್ಷ ಭಾಳ ಗಂಭೀರವಾದಂಥ ಒಂದು ಸ್ಥಿತಿಗೆ ಇವತ್ತು ರೈತರು ಹೋಗಿ ತಲುಪಿದ್ದಾರೆ. ರೈತರನ್ನ ಇವತ್ತು ಗಮನಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಎಕರೆಗೆ ಕನಿಷ್ಠ ಪಕ್ಷ 20,000-25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡುವ ಮೂಲಕ ಒಂದು ವಿಶೇಷ ಪ್ಯಾಕೇಜ್ನ ರೈತಾಪಿ ವರ್ಗಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಇಡಬೇಕು ಅಂತಕ್ಕಂಥದ್ದು ರೈತರ ಪರವಾಗಿ ಇವತ್ತು ಪಕ್ಷದ ವತಿಯಿಂದ ನಾವೆಲ್ಲರೂ ಆಗ್ರಹಿಸ್ತೀವಿ, ಒತ್ತಾಯಿಸ್ತೀವಿ. ಸರ್, ರೈತರ ಸಮಸ್ಯೆಕ್ಕಿಂತ ಮದ್ದೂರು ಘಟನೆ ಜಾಸ್ತಿ ಸಮಸ್ಯೆ ಹೆಚ್ಚಾಯ್ತಾ ಸರ್ ನಿಮಗೆ? ತಂದೆಯವರು ಲೋಕಸಭಾ ಕ್ಷೇತ್ರದ ಸಂಸದರಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಕೂತು ಪತ್ರಿಕಾಗೋಷ್ಠಿ ನಡೆಸಿದಾಗ ಕಳೆದ ವಾರನೇ ನಾನು ಇಲ್ಲಿ ಬರ್ತೇನೆ ಅಂತಕ್ಕಂಥದ್ದು ಕೂಡ ದಿನಾಂಕ ಘೋಷಣೆ ಮಾಡಿದ್ದೆ. ಅದು ನಮ್ಮ ನಾಯಕರಿಗೆಲ್ಲರಿಗೂ ಗೊತ್ತಿದೆ. ಆದರೆ ತಂದೆಯವರು ಡೆಲ್ಲಿಯಲ್ಲಿ ಇದ್ದಂಥ ಕಾರಣ ಯಾರಾದರೂ ಒಬ್ಬರು ಅಲ್ಲಿ ಪ್ರತಿನಿಧಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಕಾರಣ ಜಿಲ್ಲೆಯ ಜನತೆ ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಒಂದು ಲೀಡನ್ನು ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಜಿಲ್ಲೆ ಜನ. ನಮಗೂ ಒಂದಷ್ಟು ಜವಾಬ್ದಾರಿಗಳಿದೆ. ಹಾಗಾಗಿ ಆ ಘಟನೆಯ ಸ್ಥಳಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಅಗತ್ಯತೆ ಇತ್ತು, ಕೊಟ್ಟಿದ್ದೇವೆ. ಅದು ಮುಗೀತಾ ಇದ್ದಂಗೆ ಒಂದು ವಾರದ ಏನು ಸುದ್ದಿ ಮದ್ದೂರ್ದು ಎಲ್ಲ ನಿಂತ ಬಳಿಕ ಇಮ್ಮಿಡಿಯೇಟಾಗಿ ಬಂದಿದ್ದೇನೆ. ಸೋಮವಾರದ ದಿನ, ನಿನ್ನೆ ದಿನ ಕಲಬುರಗಿಗೆ ಬಂದಿದ್ದೇನೆ, ಇವತ್ತು ಮಂಗಳವಾರ ಬೀದರ್ ಜಿಲ್ಲೆಗೆ ಬಂದೆ. ಸರ್, ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಈಗ ಏನು ಸ್ಲ್ಯಾಬ್ GST ಸ್ಲ್ಯಾಬ್ ಕಡಿತ ಮಾಡಿದೆ, CM ಹೇಳ್ತಾರೆ 70,000 ಕೋಟಿ ನಮಗೆ ನಷ್ಟ ಆಗಿದೆ ಸರ್. ಪರಿಹಾರ ಎಷ್ಟು ಕೊಡುವ ಸರ್? ನೋಡಿ, ಇವತ್ತು ಯಾವುದ್ಯಾವುದೋ ಕಾರಣಗಳು ಕೊಟ್ಟು ನುಲ್ಚ್ಕೊಳ್ತಕ್ಕಂಥದ್ದು ಬೇಡ. ಇದು ರೈತರ ವಿಚಾರ. ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ಉದ್ದ ಭಾಷಣ, ರೈತರು ಈ ದೇಶದ ಬೆನ್ನೆಲುಬು, ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬೋದಿಲ್ಲ. ಅಂತಿಮವಾಗಿ ಇವತ್ತು ನಾವು ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದಲ್ಲ. ನಿನ್ನೆ ದಿನ ಕಲಬುರಗಿ, ಜೇವರ್ಗಿ, ಅಫಜಲ್ಪುರಕ್ಕೆ ಹೋದಾಗ ಇಲ್ಲಿ ಬೀದರ್ನ ನಮ್ಮ ರೈತರು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ. ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನು ಮನ್ನಾ ಮಾಡಬೇಕು, ಕಷ್ಟದಲ್ಲಿದ್ದೇವೆ ಅಂತ ಹೇಳ್ತಾರೆ. ಈಗ ಒಂದು ಕಡೆ ನಿಮಗೆ ಗೊತ್ತಿದೆ, ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ, ಗೊಬ್ಬರ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾದಂಥ ಒಂದು ವೈಫಲ್ಯತೆ ತೋರಿಸಿದೆ. ಇವತ್ತು ಅಂತಿಮವಾಗಿ 260 ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ 260 ರೂಪಾಯಿ ಚೀಲದ ಬೆಲೆ. ಗೊಬ್ಬರ ಸಿಕ್ಕದೆ ಹೋದಾಗ ಗೊಬ್ಬರ ಬೇಕಲ್ಲ, ರೈತರೇನು ಮಾಡಿದ್ದಾರೆ, ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ. 1,200 ರೂಪಾಯಿ, 1,400 ರೂಪಾಯಿಗೆ ಒಂದು ಚೀಲದ ಬೆಲೆ ಕೊಟ್ಟು ತೊಗೊಂಡ್ಬಂದಿದ್ದಾರೆ. ಇದ್ರ ಹೊಣೆಗಾರಿಕೆ ತೊಗೊಂಡ್ಬೇಕಾಗಿರೋರು ಯಾರು? ಹೊರಬೇಕಾಗಿರೋರು ಸರ್ಕಾರ, ರಾಜ್ಯ ಕೃಷಿ ಮಂತ್ರಿಗಳು. ನೀವು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ. ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳಬೇಕು. ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳಿಗೆ ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ.